ನಾವು ನೂತನವಾಗಿ ಇಂದು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರಾಗಿ ಸದಸ್ಯರು ಆಯ್ಕೆ ಆಗಿರುತ್ತಾರೆ. ಎಲ್ಲ ನಿರ್ದೇಶಕರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಆಗಿರುತ್ತೇವೆ. ಇಲ್ಲಿ ಲೋನ್ ಕೊಡೋದಕ್ಕಾಗಲಿ ಮತ್ತೊಂದು ರೇಷನ್ ಎಲ್ಲ ಪಾರದರ್ಶಕವಾಗಿ ನಾವು ಇಲ್ಲಿ ಕೆಲಸ ಮಾಡಲು ನಾವು ಸಿದ್ಧರಿದ್ದೇವೆ. ಸರ್, ಈಗ ಬ್ಯಾಂಕ್ ದಿವಾಳಿ ಅಂತ ಬಂದಿದೆ, ಏನು ಇಲ್ಲ ಆಲೂರು ಸೊಸೈಟಿ ಎಲ್ಲರೂ ಅದು ಅಭಿವೃದ್ಧಿ ಆಗ್ಬೇಕಂದ್ರೆ ಇಲ್ಲಿ ನಂಬಿಕೆ ಇದ್ದು ಎಲ್ಲರೂ ಡಿಪಾಸಿಟ್ ಇಡಬೇಕು. ಸರ್ಕಾರದಿಂದ ಸಾಲಗಳು ಬರಬೇಕು. ಅದೆಲ್ಲ ಒಂದು ಒಮ್ಮತದಿಂದ ಮಾಡಿದ್ರೆ ಮಾತ್ರ ಸಾಧ್ಯ. ಸಹಕಾರ ಸಂಘ ಅಂದ್ರೆ ಸಹಕಾರ, ಎಲ್ಲರ ಸಹಕಾರ ಇದ್ರೆ ಮಾತ್ರ ಸಂಘ ಮುಂದುವರಿಯುತ್ತೆ. ಸಹಕಾರ ಇಲ್ಲ ಅಂದ್ರೆ ನಡೆಯಕ್ಕಾಗೋದಿಲ್ಲ. ಎಲ್ಲರೂ ಸಹಕಾರ ಬೇಕಿದೆ. ಎಷ್ಟು ವರ್ಷದಿಂದ ಅಭಿವೃದ್ಧಿ ಆಗದೆ ಇರೋದು ಕಾರಣ ಏನು? ಅಭಿವೃದ್ಧಿ ಹಿಂಗೆ ವೈಮನಸ್ಸು, ಹಳೆ ಅವ್ರು ದುಡ್ಡು ಕಟ್ಟಿಲ್ಲ, ಮಿಸ್ ಆಪರೇಷನ್, ಎಲ್ಲ ವ್ಯತ್ಯಾಸಗಳು ಸಾಕಷ್ಟು ಆಗಿದೆ. ಅಭಿವೃದ್ಧಿ ಆಗಿಲ್ಲ. ಇನ್ನು ಮುಂದೆ ಎಲ್ಲರೂ ಒಮ್ಮತದಿಂದ ಮಾತ್ರ ಇದ್ರೆ ಮಾತ್ರ ಸಾಧ್ಯ. 4 ಜನ 4 ಜನ ಇತ್ತು ಆದ್ರೆ ಎಲ್ಲ ಆಗುತ್ತೆ, ಆಗೋದಿಲ್ಲ ಅದು. ಎಲ್ಲರೂ ಈ ಸರಿ ಎಲ್ಲ ಒಮ್ಮತದಿಂದ ಇದ್ದೀವಿ. ಯಾವ್ದು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಿರ್ದೇಶಕ ಸ್ಥಾನನೂ ಅವಿರೋಧವಾಗಿದೆ, ಅಧ್ಯಕ್ಷ ಉಪಾಧ್ಯಕ್ಷನ ಅವಿರೋಧವಾಗಿದೆ. ಎಲ್ಲ ಒಮ್ಮತದಿಂದ ನಾವು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ನಾವು ಇದನ್ನ ಅಭಿವೃದ್ಧಿಗೆ ಪದಕ್ಕೆ ತಗೊಂಡು ಹೋಗ್ತೀವಿ. ಬದಲಾವಣೆ ಮಾಡಬೇಕು ಅಂತೇಳಿ ಈ ಸರಿ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ. 12 ಜನ, 52 ನಾಮಿನೇಷನಲ್ಲಿ 12 ಜನ ಅವಿರೋಧ ಆಯ್ಕೆ ಮಾಡೋದೇನು ಅಷ್ಟು ಸುಲಭ ಅಲ್ಲ. ಈ ಸರಿ ಜನ ಎಲ್ಲ ಒಟ್ಟುಗೂಡಿದ್ದೀವಿ. ಮತ್ತು ಇಂದಿನ ಕೆಲವು ಸಮಸ್ಯೆಗಳಿಂದ ಒಂದೆರಡು ಸಹಕಾರ ಸಂಘ ಚುನಾವಣೆಗಳಿಂದ ಈಚೆಗೆ ಸ್ವಲ್ಪ ಜೀವಂತನೇ ಇಲ್ಲದೆ ಇರೋಂಥ ಸೊಸೈಟಿನ ಜೀವಂತ ಮಾಡಿದ್ದೀವಿ. ಇನ್ನೂ ಉನ್ನತ ಮಟ್ಟಕ್ಕೆ ತರಬೇಕು ಅಂತ ಈ ಸರಿ ಒಳ್ಳೊಳ್ಳೆ ನಿರ್ದೇಶಕರನ್ನ ಆಯ್ಕೆ ಮಾಡಿದ್ದಾರೆ. ನಮ್ಮ ಹೆಗಲ ಮೇಲೆ ತುಂಬ ಭಾರ ಹೊರಿಸಿದ್ದಾರೆ. ಆಮೇಲೆ ಒಳ್ಳೆ ಅಧ್ಯಕ್ಷರನ್ನ ಮಾಡಿದ್ದೀವಿ, ಕಾಸಿರೋರನ್ನ ಅಧ್ಯಕ್ಷರನ್ನ ಮಾಡಿದ್ದೀವಿ. ಜೊತೆಗೆ ಇನ್ನೊಬ್ಬರು ಉಪಾಧ್ಯಕ್ಷರನ್ನು ಕಾಸಿರೋರನ್ನೇ ಮಾಡಿದ್ದೀವಿ. ಜೊತೆಗೆ FD ಇಡ್ತೀವಿ ಅಂತಲೂ ಹೇಳಿದ್ದಾರೆ. ಆಮೇಲೆ ನಮಗೂ ಒಂದು ಕಂಡೀಷನ್ ಹಾಕಿದ್ದಾರೆ, ಸ್ವಲ್ಪ FD ಇಡಬೇಕಾಗ್ತದೆ ಅಂತ. ಈ ಸರಿ ಎಲ್ಲರೂ ಒಗ್ಗೂಡಿ ನಾವು ಯುನಾನಿಮಸ್ ಆಗಿರೋದ್ರಿಂದ ಇಲ್ಲಿ ಒಂದೊಂದು ಸರಿ 4 ನಮ್ಮ ಅಧ್ಯಕ್ಷ ಹೇಳ್ದಂಗೆ ಒಂದ್ಸರಿ 4 ಆ ಕಡೆ, ಒಂದ್ಸರಿ 4 ಈ ಕಡೆ ಎಲ್ಲ ಆಗ್ತಿತ್ತು. ಈ ಸರಿ ಹಂಗೇನಿಲ್ಲ. 12 ಜನ ಒಂದೇ ಕೈ ಕೂಡಿಸ್ಕೊಂಡು ನಾವು ಎಲ್ಲರೂ ಒಟ್ಟಿಗೆ ಇದ್ದೀವಿ. ಹಾಗಾಗಿ ಮುಂದಿನ 5 ವರ್ಷಗಳಲ್ಲಿ ನಮ್ಮ ಸೊಸೈಟಿನ ಕೊನೆ ಪಕ್ಷ ನಮ್ಮ ಸುತ್ತಮುತ್ತಲಿನ ಸೊಸೈಟಿಗಳೆಲ್ಲ ಅರ್ಧದಷ್ಟಾದರೂ ಉನ್ನತ ಮಟ್ಟಕ್ಕೆ ತರಬೇಕು ಅಂತ ಎಲ್ಲರೂ ಒಗ್ಗಟ್ಟವರಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸರ್, ಕೇಸ್ ನಡೀತಾ ಇದೆ ಭ್ರಷ್ಟಾಚಾರದ್ದು, ಅದು ಎಲ್ಲಿವರೆಗೂ ಬಂತು? ರಿಕವರಿ ಆಯ್ತಾ? ಈಗ 64 ಎನ್ಕ್ವೈರಿ ನಾವು ಹಿಂದೆ ನಿರ್ದೇಶಕರಾಗಿದ್ದ ಈ ಸೊಸೈಟಿನಲ್ಲಿ 64 ಎನ್ಕ್ವೈರಿ ಒಂದು ಹಂತದಲ್ಲಿ ಇತ್ತು. ಮತ್ತೆ ಈ ಕೊರೋನಾ ಬಂದಿದ್ದರಿಂದ 64 ಎನ್ಕ್ವೈರಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಮತ್ತೆ ಮೊನ್ನೆ ನಾವೆಲ್ಲ ಕೂತ್ಕೊಂಡು ಊರಿನ ಮುಖಂಡರೆಲ್ಲ ಸೇರಿಸ್ಕೊಂಡು ಮತ್ತೆ ಅದನ್ನು ಮೂವ್ ಮಾಡಿದ್ದೀವಿ. ಅದು ಕಟ್ಟಲೇಬೇಕಾಗ್ತದೆ. ಅದು ಕಟ್ಟದೇ ಏನಿಲ್ಲ, ಅದು 100% ಕಟ್ಟಬೇಕಾಗ್ತದೆ. ಇಲ್ಲಾಂದರೆ ಸರ್ಕಾರ ಏನು ಹೇಳ್ತದೋ ಅದನ್ನು ಕೇಳ್ತೀವಿ. ನಾವು 64 ಎನ್ಕ್ವೈರಿ ಕೊನೆ ಹಂತದಲ್ಲಿ ಇದ್ದುಕೊಂಡು ಆ ಅಮೌಂಟ್ ಬಂದರೆ ನಮ್ಮ ಸೊಸೈಟಿ A ಗ್ರೇಡ್ಗೆ ಬರೋವಂಥ ಚಾನ್ಸಸ್ ಇದೆ. ಮೊದಲನೇದಾಗಿ ಈ ಹೊಸದಾಗಿ ಆಡಳಿತ ಮಂಡಳಿಯಲ್ಲಿ ಏನು ಆಯ್ಕೆ ಆಗಿದ್ದಾರೆ ಅವ್ರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಪರವಾಗಿ ಹಾಗೂ ಈ ಕೃಷಿ ಪತ್ತಿನ ಸಹಕಾರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಹಿಂದೆ ನಾನು ಸಹಿತ 10 ವರ್ಷಕ್ಕೆ ನಿರ್ದೇಶಕರಾಗಿ ಆಯ್ಕೆ ಆಗಿದೆ. 2 ಅವಧಿಗೆ. ಒಂದು ಅವಧಿಯಲ್ಲಿ ಅಧ್ಯಕ್ಷನಾಗಿದ್ದೆ. ನಾನು ಅಧ್ಯಕ್ಷರಾದ ಅವಧಿಯಲ್ಲಿ ಕೊರೋನಾದಂಥ ಮಹಾಮಾರಿ ಬಂದಿದ್ದರಿಂದ ಯಾವುದೇ ಸಭೆಗಳು ಸಮಾರಂಭಗಳು ಯಾವುದೇ ರೀತಿ ಒಂದು ಕೋರ್ಟು ಕಚೇರಿ ಇಲ್ಲದೆ ಇರೋದ್ರಿಂದ 64 ಎನ್ಕ್ವೈರಿಗೆ ಸ್ವಲ್ಪ ಹಿನ್ನಡೆ ಆಯಿತು. ಆದ್ದರಿಂದ ಅದನ್ನ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಇವ್ರ ಜೊತೆಲಿ ನಾನು ಸಹಕಾರ ನೀಡ್ತೀನಿ. ಹಾಗೂ ಈ ಆಡಳಿತ ಮಂಡಳಿ ಅವಿರೋಧ ಆಯ್ಕೆ ಆಗಿರೋದಕ್ಕೆ ನಾನು ಕೂಡ ಇದರಲ್ಲಿ ಒಬ್ಬ ಕಾರಣಕರ್ತ ಹಾಗೂ ಶ್ರಮಿಸಿದ್ದೀನಿ. ಮುಂದೇನೂ ಸಹಿತ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಇರ್ಬೋದು ಹಾಗೂ ನಾನು ವೈಯಕ್ತಿಕವಾಗಿ ಎಲ್ಲ ರೀತಿಯ ಸಹಕಾರ ನಂದು ಈ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಇರುತ್ತೆ ಅಂತ ಹೇಳ್ತಾ, ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ನಮ್ಮ ಈ ಕೃಷಿ ಪತ್ತಿನ ಸಹಕಾರ ಸಂಘ ಉನ್ನತ ಮಟ್ಟಕ್ಕೇರಿ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಹೊಂದಲಿ ಅಂತ ಆಶಿಸ್ತಾ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲ ಆಯ್ಕೆ ಆಗಿದ್ದೀವಿ. ಹಿಂದೆ ನಮ್ಮ ಸಂಘ ಏನು ದಿವಾಳಿ ಆಗಿಲ್ಲ, ಲಾಭಾಂಶದಲ್ಲ ಇದ್ದೆ. ಕಾರ್ಯದರ್ಶಿಗಳು ಹಿಂದೆ ಬೇಕು ಅಂತ ಸುಳ್ಳು ಅರ್ಜಿಗಳು ತಗೊಂಡೋಗಿ DR ಆಫೀಸು ಮಾಡ್ಕೊಂಡು ಅವೆಲ್ಲ ಸುಳ್ಳು ಊಹಾಪೋಹಗಳನ್ನು ಅಡ್ಡವ್ರೆ. ಅವನ ಮೇಲೆ 64 ಎನ್ಕ್ವೈರಿ ಎಲ್ಲ ಆಗಿ ದುಡ್ಡು ಕಟ್ಟಬೇಕು ಅಂತಂದೆ. ಅದಾದರೆ ನಮ್ಮ ಸಂಘ ಲಾಭಾಂಶದಲ್ಲೇ ಇದೆ. ಇವಾಗ ಉತ್ಸಾಹದಾಗಿ ನೂತನವಾಗಿ ಆಯ್ಕೆಯಾಗಿರೋರು FDಗಳಿಕ್ಕಿ ಜನ ಇಲ್ಲಿ ಬಂದು ಟ್ರಾನ್ಸಾಕ್ಷನ್ನು ಬರ್ತಾ ಹೋದ್ರೆ ಬರೀ ಏನು ಬೆಳೆ ಸಾಲ ಕೊಟ್ಟು ಮಾಡಿದ್ರೇನೆ ಇಲ್ಲಿ ಸೊಸೈಟಿ ಲಾಭ ಬರಲ್ಲ. ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದು
ಬೇರೆ ಇಲ್ಲಿ ದುಡ್ಡು ಇಕ್ಕೋದು ತಗೊಳೋದು FD ಇಕ್ಕೋದು ಜನ ಬಂದು ಹೋಗ್ತಾ ಇದ್ರೆ ಅದೊಂದು ಸೊಸೈಟಿ ಕಳೆಯಂಬತ್ತದೆ. ಆ ಒಂದು ಕೆಲಸವನ್ನ ಎಲ್ಲ ನಿಂತ್ಕೊಂಡು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಒಳ್ಳೆ ಉನ್ನತ ಮಟ್ಟಕ್ಕೆ ಈ ಸಂಘನ ಕೊಂಡೊಯ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀವಿ. ಮಾಜಿ ಅಧ್ಯಕ್ಷನಾಗಿದ್ದೆ 84ನೇ ಇಸ್ವಿಯಲ್ಲಿ. ಆಮೇಲೆ ಮಾಜಿ ಚೇರ್ಮನ್ ಆಗಿದ್ದೆ. ಇಲ್ಲಿ ನಾನೇ ಚೇರ್ಮನ್ ಅಧ್ಯಕ್ಷ ಎರಡು ನಾನೇ ಆಗಿದ್ದೆ. ಆಗಿದ್ದ ಟೈಮ್ನಲ್ಲಿ ಇದು 12 ಅಡಿ ಆಳ ಆಯ್ತಪ್ಪ. ಇದು ಆಳ, ಈ ಆಳಕ್ಕೆ ಮಣ್ಣೊಡಿಸಿ ಇದನ್ನ ಸಮಾನ ಮಾಡಿ ನಾನೇ ಅಧ್ಯಕ್ಷರಾಗಿದ್ದರಿಂದ ಇದನ್ನ ಸ್ಯಾಂಕ್ಷನ್ ಮಾಡ್ಕೊಂಡು ಸೊಸೈಟಿಗೆ ಮಾಡಿ ಸೊಸೈಟಿ ನಾನೇ ಕಟ್ಸಿದ್ದು. ನಾನು ಸುಮಾರು ವರ್ಷ ಇದ್ದೆ. ಆಮೇಲೆ ಬೇರೆಯವ್ರಿಗೆ ಬಿಟ್ಕೊಟ್ಟೆ. ಅವಾಗ ಇದೇನಾಯ್ತು ಅಂತ ನನಗೆ ಸರಿಯಾಗಿ ಅರ್ಥ ಆಗಿಲ್ಲ. ಈಗ ಏನನ್ನೋದು ಕಂಪ್ಲೇಂಟ್ ಹೇಳ್ತಾರೆ. ಇವಾಗ ನಮ್ಮ ಅಧ್ಯಕ್ಷರು ಹೇಳಿರಲ್ಲ, ನಮ್ಮ ಇವರು ಹೇಳಿರು, ಇವರು ಅಳುಬ್ರು, ಇವರೆಲ್ಲ ನಾವು ಆಪ್ತ ಸ್ನೇಹಿತರು, ನಾವೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ವಿ. ಇನ್ನು ಮುಂದೆ ಈಗ ನಮಗೆ ಆಪ್ತರು ಬಂದವ್ರೆ, ಇವರು ಅಧ್ಯಕ್ಷ ಆಗ್ಯವ್ರು ಈಗ ಮೂರ್ತಿಯವರು. ಅವ್ರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಂತ ನಾವೆಲ್ಲ ಆಶ್ರಯ ಮಾಡ್ತಾ ಇದ್ವಿ. ನಮ್ಮ ಮಗ ಕೂಡ ಇದರಲ್ಲಿ ಅಧ್ಯಕ್ಷ ಆಗ್ಯವನು ಈಗ. ನಮ್ಮ ಇದರಲ್ಲೇ ಬಂದಿದೆ. ಅದನ್ನ ನೀವೆಲ್ಲರೂ ಸೇರಿ ಈ ಸೊಸೈಟಿ ಇಂಪ್ರೂವ್ ಮಾಡ್ಬೇಕಂತ ಮಾಡಿದ್ದೀವಿ. ಎಲ್ಲ ಆಶ್ರಯ ಮಾಡ್ತಾ ಇದ್ದೀವಿ. ಇವರು ನಮ್ಮ ತಮ್ಮನ ಮಗ, ಅವರು ಅಧ್ಯಕ್ಷ ಆಗಿದ್ರು. ಏನೋ ಎಲ್ಲ ಚೆನ್ನಾಗಿದ್ದೀವಿ, ಎಲ್ಲ ಗ್ರೂಪ್ ಚೆನ್ನಾಗಿದ್ದೀವಿ. ನಡೆಸ್ಕೊಂಡು ಹೋಗ್ಬೇಕಂತ ನಾವು ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಕೇಳ್ತಾ ಇದ್ದೀನಿ. ನೀವೆಲ್ಲರೂ ಚೆನ್ನಾಗಿರ್ಬೇಕು. ನನ್ನ ಎಲ್ಲ ಆಲೂರು ಸಹಕಾರ ಸಂಘದ ಸದಸ್ಯಗಳು ಮತ್ತು ನಿರ್ದೇಶಕರು ಇದು ಮಾಡಿ ಒಪ್ಪಂದದಿಂದ ನನ್ನ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಪೂರ್ವಕ ವಂದನೆಗಳು. ಏನಾದರೂ ಬದಲಾವಣೆ ತರುವಂಥದ್ದು ಏನಾದರೂ ಕೆಲಸಗಳಾಗ್ತವೆ? ಕೆಲವೊಂದು ಸಮಸ್ಯೆಗಳಿದೆ, ಅವೆಲ್ಲ ಬಗೆಹರಿಸ್ಕೊಂಡು ಊರಿನಲ್ಲಿ ರೇಷನ್ ಕೊಡೋದೇ ಆಗಲಿ ಏನಾಗಲಿ ಅವೆಲ್ಲರೂ ಮುಂದಿನ ದಿನಗಳಲ್ಲಿ ಪರಿಗಣಿಸ್ಕೊಂಡು ಎಲ್ಲರೂ ಒಮ್ಮತದಿಂದ ಸಹಕಾರ ನಡೆಸ್ಕೊಡ್ಬೇಕು.